ಇಡಿಯೋ ಯಾಕೆ ಆ ಸೆಂಟೆನ್ಸ್ ಯೂಸ್ ಮಾಡಿದ್ರಿ? ಬಿಕಾಸ್ ಇಲ್ಲಿವರೆಗೂ ನೀವು ತುಂಬ ಹೇಳಿದ್ರಿ ಸರ್. ಅಂದರೆ ಎಲ್ಲಿಂದ ಬಂದ್ರಿ, ಶುರುವಿನಲ್ಲಿ ನಿಮ್ಮ ಅಪ್ಪ ಅಮ್ಮಂದ್ರು ಹಾಕಿರುವಂಥ ಒಂದಷ್ಟು ಆಲೋಚನೆಯ ಬೀಜಗಳಿರತ್ತಲ್ಲ. ಒಬ್ಬರು ಡಾಕ್ಟ್ರು ಅಂದರು, ಒಬ್ಬರು ಲಾಯರ್ ಅಂದರು, ಮಧ್ಯದಲ್ಲಿ ಯಾರೋ ಕಾಲೇಜಲ್ಲಿ ನಿಮ್ಮನ್ನು ಆ್ಯಕ್ಟರ್ ಅಂದರು. ನನ್ನ ಪ್ರಕಾರ ಎಲ್ಲರ ಲೈಫಲ್ಲೂ ಒಂದು 20-25 ಆಗೋವರೆಗೂ ಆ ಗಾಡಿ ಹೆಂಗೆ ಹೋಗ್ಬೇಕಂತ ಯಾರ್ಯಾರೋ ಡೈರೆಕ್ಷನ್ ಕೊಡ್ತಾ ಇರ್ತಾರೆ, ಅದಕ್ಕೆ ಹಿಂಗೋಗು ಹಂಗೋಗು. ಆಮೇಲೆ ಹೋಗ್ತಾ ಹೋಗ್ತಾ ನಾವು ನನಗೆ ಆ್ಯಕ್ಚುಲಿ ಇದು ಬೇಕಾ ಅದು ಬೇಕಾ ಗೊಂದಲಗಳಲ್ಲಿ ಇರ್ತೀವಿ. ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಕ್ಸಿಡೆಂಟಾಗಿ ಇಂಡಸ್ಟ್ರಿ ಹೇಗೆ ಬಂದ್ರಿ, ಬಂದ ಮೇಲೂ ಪಾತ್ರಗಳನ್ನು ಹೇಗೆ ಆಯ್ಕೆ ಮಾಡ್ತೀರಾ, ಎಲ್ಲ ಒಂದು ಫ್ಲೋನಲ್ಲಿ ಬಂದ್ಬಿಟ್ಟಿದೆ. ವಿಚ್ ಐ ಆಮ್ ಗೋನಾ ಡಿಗ್ ಅಗೇನ್. ಈ ಮಧ್ಯ ನೀವು ಸ್ಟಾರ್ಟಿಂಗಲ್ಲೇ ಬ್ರಹ್ಮಲಿಖಿತ ಅಂತ ಒಂದಿರುತ್ತೆ ಅಂತ, ಯೂಶಲಿ ಒಂದು ರೇಂಜಿಗೆ ಅರ್ಧಕ್ಕೂ ಹೆಚ್ಚು ಜೀವನನ ನೀವು ನೋಡಿದ್ದೀರಾ. ಹೌದು. ಅದು ನೋಡಿದ್ಮೇಲೆ ನಾವು ಸೆಕೆಂಡ್ ಹಾಫ್ ಆಫ್ ದ ಸಿನಿಮಾ ಹೆಂಗೆ ಒಂದು ಕ್ಲೈಮ್ಯಾಕ್ಸಿಗೆ ಅಥವಾ ಸಿನಿಮಾ ಹೆಂಗಂತ ಒಂದು ಫುಲ್ ರೂಪ ಕೊಡುತ್ತೋ, ನಮ್ಮ ಲೈಫ್ ಏನು ಅನ್ನೋದು ಸೆಕೆಂಡ್ ಹಾಫಲ್ಲೇ ನಮ್ಗೆ ಅರ್ಥ ಆಗೋದು ಹೆಚ್ಚು ಅಂತಾರೆ. ಇಸ್ ದಟ್ ಟ್ರೂ ಇನ್ ಯುವರ್ ಕೇಸ್ ಆಲ್ಸೋ? ಇಸ್ ದಟ್ ವೈ ಯು ಯೂಸ್ ದ ಸೆಂಟೆನ್ಸ್ ಬ್ರಹ್ಮಲಿಖಿತ? ಎಸ್, 100%. ನಾವು ಕೆಲವೊಮ್ಮೆ ಒಂದು ಗುರಿ ಇಟ್ಕೊಂಡಿರ್ತೀವಿ, ಆ ಗುರಿ ತಲುಪೋ ಚಾನ್ಸು ಇರುತ್ತೆ. ಏನೋ ಎಡವಟ್ಟಾಗಿ ಅದು ಗುರಿ ಮುಟ್ಟೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಆ ಥರ ನಡೆದಿದೆ. ಅಂದರೆ ನಾನು ಸೀರಿಯಸ್ಸಾಗಿ ಲಾ ಓದ್ತಾ ಇದ್ದೆ. ನಮ್ಮ ತಾಯಿಯವ್ರಿಗೆ ಕ್ಯಾನ್ಸರ್ ಆಯಿತು. ಅವರನ್ನು ನೋಡ್ಕೋಬೇಕು. ಇಲ್ಲಿಂದ ವೆಲ್ಲೂರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಕೀಮೋಥೆರಪಿ ಎಲ್ಲ ಕೊಟ್ಕೊಂಡು ಇದು ಮಾಡಿ, ಅವರಿಲ್ಲಿ ಬಂದಮೇಲೆ ಅವಾಗವಾಗ ಮತ್ತೆ ಅಲ್ಲೇ ಕರ್ಕೊಂಡು ಹೋಗೋದು ಇದಾಗಿ, ಅವರು ನನಗೆ ನಿನ್ನ ಮದುವೆ ಆಗು, ನಿನ್ನ ಮದುವೆ ನಾನು ಸತ್ತೋಗ್ತೀನಿ, ನಿನ್ನ ಮದುವೆ ನೋಡ್ಬೇಕು. ನಾನು ಜೀವನದಲ್ಲಿ ಅಂದ್ಕೊಂಡಿದ್ದೇನೆಂದರೆ, ನಾನು ಒಂದು ಲೆವೆಲ್ಗೆ ಅಚೀವ್ ಮಾಡೋವರೆಗೂ ಮದುವೆ ಹಾಕ್ಕೊಡ್ದು. ಪ್ರೀತಿಸಿದ್ರೆ ಯಾರಾದ್ರೂ ಪ್ರೀತಿಸ್ತಾರೆ ಅಷ್ಟೇ. ಪ್ರೀತಿಸಿ ಸಾಯಂಕಾಲ ನಿಮ್ಮನೆಗೆ ನೀವು ಹೋಗಿ ನಮ್ಮ ಮನೆಗೆ ನಾವು ಬನ್ನಿ. ಅರ್ತಿ ಎಕ್ಸಾಂಪಲ್ ಇದೆ, ಅಮಿತಾಬ್ ಬಚ್ಚನ್, ಜಯ ಬಹದ್ದೂರಿ. ದೆ ಲವ್ಡ್ ಬಟ್ ದೆ ಹ್ಯಾಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಚಿತ್ರಗಳು ಯಾವತ್ತು ಹಿಟ್ ಆಗ್ತವೋ ಅದಾದಮೇಲೆ ನಾನು ಮದುವೆ ಆಗೋದು, ಅಮಿತಾಬ್ ಬಚ್ಚನ್ ನಿಮ್ಮನ್ನೇ ಮದುವೆ ಆಗೋದು ಅಂತ ಅಮಿತಾಬ್ ಬಚ್ಚನ್ ಹೇಳಿದರು. ಅದೇ ರೀತಿ ಜಂಜೀರ್ ದೇವರ್, ಅದಕ್ಕೆ ಮುಂಚೆ ಅವರು ಸುಮಾರು ಪಿಕ್ಚರ್ಗಳು ಫ್ಲಾಪ್ ಆಗಿತ್ತು. ಇನ್ನೇನು ವಾಪಸ್ ಅವ್ರು ಡೆಲ್ಲಿಗೆ ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡೋ ಟೈಮಲ್ಲಿ ಈ 2 ಪಿಕ್ಚರ್ ಬಂತು. 2 ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯಿತು, ಮದುವೆ ಆದರು. ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ತಗೊಳ್ಳಿ, ಯಶು ರಾಧಿಕಾ ಅವರು ಮೊದಲೇ ಲವ್ ಆಗಿತ್ತು, ಕಮಿಟ್ ಆಗಿದ್ದರು. ಬಟ್ ಅವರು ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು, ಅಂದರೆ ಮಾತಿನಲ್ಲಿ ಏನಪ್ಪ ಅಂದರೆ, ನಂದು ಲೈಫ್ ಸ್ವಲ್ಪ ಸೆಟ್ಲ್ ಆದಮೇಲೆ ನಾವು ಮದುವೆ ಆಗೋಣ ಅಂಥೇಳಿ. ಅದೇ ರೀತಿ ಅವರು ಒಂದು ಸ್ಟ್ಯಾಂಡರ್ಡ್ ಹಿಟ್ ಆದಮೇಲೆ ದೇ ಗಾಟ್ ಮ್ಯಾರಿಡ್. ಅದೇ ನನಗೂ ಇದು, ಅದು ಅವ್ರ ಬ್ರಹ್ಮಲಿಖಿತ. ಸೊ ವಾಟ್ ಯು ಸೇಯಿಂಗ್ ಇಸ್, ನಾವು ಅಂದ್ಕೊಳ್ಳೋದು ಒಂದು, ಎರಡನೇದು ಆ ದಾರಿಗೆ ತಕ್ಕಂತೆ ಕೆಲವ್ದು ಕೂಡ ಬರ್ಬೋದು, ಬಂದಿಲ್ಲದೆ ಇದ್ದಾಗ ನಿಮ್ಮ ಅಭಿಪ್ರಾಯ ಇವತ್ತು ಇಸ್ ನನ್ನ ಹಣೆ ಬರ, ಅದು ನಮ್ಮ ಬ್ರಹ್ಮಲಿಖಿತ. ಹೌದು. ನಾವು ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು, ಈ ಹೆಣ್ಮಕ್ಳು ಪ್ರೀತಿಯಿಂದ ಎಲ್ರಿಗೂ ಅಡುಗೆ ಮಾಡಿ ಪ್ರೀತಿಯಿಂದ ಬಡಿಸಿ ಚೆನ್ನಾಗಿ ರುಚಿಯಾಗಿ ಮಾಡಿ ತಿನ್ನಿಸ್ಬೇಕು ಅಂತ ಆಸೆ ಪಡ್ತಾರೆ. ಅದು ಕಾರ್ಯಗತ ಆಗುತ್ತೆ, ಬಿಕಾಸ್ ಅಲ್ಲಿ ಯಾರೂ ಇಂಟರ್ಫಿಯರ್ ಆಗಲ್ಲ. ಬಟ್ ಕರಿಯರ್ ಜೀವನ ಅಂತ ಬಂದಾಗ ಅಲ್ಲಿ ಮೇಲೊಬ್ಬ ಯಾರೋ ಒಬ್ಬ ಸೂಪರ್ ನ್ಯಾಚುರಲ್ ಪವರ್, ನೋಬಡಿ ಹ್ಯಾಸ್ ಸೀನ್ ಹಿಮ್. ಅವನು ಫಸ್ಟ್ ಬಿಗಿನಿಂಗಲ್ಲಿ ಜೀವನದಲ್ಲಿ ತಾಯಿ ರೂಪದಲ್ಲಿ ಬರ್ತಾನೆ, ತಂದೆ ರೂಪದಲ್ಲಿ ಬರ್ತಾನೆ, ಗುರುಗಳ ರೂಪದಲ್ಲಿ ಬರ್ತಾನೆ. ನಿಮಗೆಲ್ಲ ಕಲಿಸಿ ಸಾಕಿ ಇದು ಮಾಡಿ ಒಂದು ಲೆವೆಲ್ಗೆ ಬಿಟ್ಟು ಇನ್ಮೇಲೆ ಯು ಆರ್ ಆನ್ ಯುವರ್ ಓನ್ ಅಂತ ಹೊರಟು ಬಿಡ್ತಾನೆ ಅಲ್ಲಿಂದ. ಅವನು ಹೋಗಿ ಎಲ್ಲೋ ಒಂದು ಕಡೆ ಕುಂತ್ಕೊಂಡು ನಿಮ್ಮ ಇದನ್ನು ಬರೆದಿರೋ ಲೆಕ್ಕಾಚಾರಗಳನ್ನ ಅವಾಗವಾಗ ರಿವೈಸ್ ಮಾಡ್ತಾ ಇರ್ತಾನೆ. ನೀವಿಲ್ಲಿ ಮುಳುಗೋಗ್ತೀರಾ ಅನ್ನುವಾಗ ಅವನು ಏನಂತಾರೆ, ಗಾಳ ಬಿಟ್ಟು ನಿಮ್ಮನ್ನು ಮೀನಿನ ಥರ ಎತ್ತೋದು ಗೊತ್ತು, ಮೆರಿತಿದ್ದೀರಾ ಅಂದರೆ ಮಟ್ಟ ಹಾಕೋದು ಗೊತ್ತು. ಕೆಲವೊಮ್ಮೆ ನೀವೆಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಪ್ರಿಪ್ರೇಷನ್ ಮಾಡಿ, ಕೆಲವು ವಿಷಯಗಳನ್ನು ನೀವು ಅಂದ್ಕೊಂಡಂಗೆ ಆಗಲ್ಲ. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ಪ್ರೊಡ್ಯೂಸರು ನೆಕ್ಸ್ಟ್ ಪಿಕ್ಚರಮ್ಮ ನೀನೇ ಹೀರೋ ಕೊಡೋ ಅಂದಿರ್ತಾರೆ. ಕಾಯಿಲೆ ಬಂದು ಸತ್ತೋದ್ರು. ಅವಾಗ ನಾನು ಯಾರ ಹತ್ರ ಹೋಗಲಿ ಸರ್, ಅವರು ಹೇಳಿದರು ಹೀರೋ ಮಾಡ್ತೀನಿ ಅಂತ, ನೀವು ಮಾಡಿ ಅಂತ ಹೇಳೋಕ್ಕಾಗುತ್ತಾ? ದಟ್ ಈಸ್ ಬ್ರಹ್ಮಲಿಖಿತ. 30 ವರ್ಷ ನಿಯತ್ತಾಗಿ ಪಕ್ಷಕ್ಕೆ ದುಡಿದು ಹೋರಾಡಿ ಎಮ್ ಎಲ್ ಎನೂ ಆಗೋಕ್ಕಾಗಲ್ಲ.
ಆದರೆ ಯಾರೋ ಒಬ್ಬ ಅಚಾನಕ್ ಬೈ ಚಾನ್ಸ್ ಅವನು ಟಿಕೆಟ್ ಸಿಕ್ಕಿ MLA ಆಗಿ ಮಿನಿಸ್ಟರ್ ಆಗಿರೋ ಉದಾಹರಣೆಗಳಿದ್ದಾವೆ. ಇದೇ ಬ್ರಹ್ಮಲಿಖಿತ ಅನ್ನೋದು. ಸೊ ಇದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ಹೇಗೆ ಅಂದರೆ ನೀವು ನಿಮ್ಮ ಅನುಭವದಲ್ಲಿ ಇದನ್ನು ಹೇಗೆ ಅರ್ಥೈಸ್ಕೊಂಡಿದ್ದೀರಾ? ವೆರಿ ಸಿಂಪಲ್. 3 ಇದನ್ನು ನಾನು ಒಬ್ಬ ಸಂತರ ಬಾಯಿಂದ ಕೇಳಿದೆ. ಅದೊಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಐ ಡೋಂಟ್ ಅವ್ರು ಏನು ಹೇಳಿದ್ರು, ಅವ್ರು ಮಾಡಿದ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದು ಸುಮಾರು ದಿವಸಗಳ ಕಾರ್ಯಕ್ರಮ. ನನಗೆ ಭಾಳ ಹಿಡಿಸಿದ್ದು ಈ 3. ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್. ಜೀವನ ಹೇಗೆ ನಿನಗೆ ಬರುತ್ತೋ, ಸಂಗಾತಿ ಬರುತ್ತೋ ಆ ರೀತಿ ಅಕ್ಸೆಪ್ಟ್ ಮಾಡ್ಕೋ. ಯು ಕಾಂಟ್ ಚೇಂಜ್ ಇಟ್. ಅಕ್ಸೆಪ್ಟ್ ಪೀಪಲ್ ಆ್ಯಸ್ ದೇ ಆರ್. ನಿನಗಿಷ್ಟನ ನಲ್ದಾಡೋರ ಜೊತೆ, ಕಷ್ಟನ ದೂರದಿಂದನೇ ಬಾಯ್ ಹೇಳಿ ಆಗಿಬಿಡು. ತಿದ್ದೋಕೆ ಹೋಗಬೇಡ. ಆಮೇಲೆ ಅವರು ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡ. ಯಾಕಂದರೆ ಯಾರಿಗಾದ್ರೂ ಒಬ್ರಿಗೆ ಏನೋ ಇಷ್ಟಪ್ಪ ಆಗ್ಬಿಟ್ಟಿದೆಯಾ ಅಂದರೆ ಅವನು ಕೋಪ ಬಂದ್ಬಿಡುತ್ತೆ. ಯಾಕಂದರೆ ಅವನು ಅದೇ ದುಃಖದಲ್ಲಿರ್ತಾನೆ. ನಾನು ವೆಯ್ಟ್ ಜಾಸ್ತಿ ಆಯಿತು, ದಪ್ಪ ಆಯಿತು, ಡಾಕ್ಟ್ರು ಹೇಳ್ತಿದ್ದಾರೆ ಕಮ್ಮಿ ಮಾಡಿ ವೆಯ್ಟು ಅಂತ. ನನಗೆ ಗೊತ್ತಿಲ್ಲ ಏನು ಮಾಡೋದು. ಈ ನನ್ನ ಮಗ ಏನು ಹೇಳೋದು, ಇವು ನನಗೆ ಊಟ ಆಗ್ತಾನೆ, ಕೋಪ ಬರ್ತಾರೆ. ಅಂದರೆ ಆಗಲೇ ಆಗಿರೋ ಗಾಯಕ್ಕೆ ಯಾರೋ ಚುಚ್ಚಿದಾಗೆ. ಆಮೇಲೆ ಇನ್ಯಾರೋ ಒಬ್ಬರು ಏನೋ ಒಂದು ಮಾತಾಡ್ತಾರೆ, ಅವರನ್ನು ತಿದ್ದೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಕೈನಲ್ಲಿ ತಿದ್ದಿಸ್ಕೊಳ್ಳೋ ಅಷ್ಟು ಮೂರ್ಖ ಅವನಲ್ಲ. ಅವ್ನ ನೇಚರೇ ಅದು. ಅವನ ಅಪ್ಪ ಅಮ್ಮನೇ ಅವನಿಗೆ ತಿದ್ದಿಲ್ಲ ಅಂದರೆ ನೀವು ಹೇಗೆ ತಿದ್ದುತ್ತೀರಾ? ಅಕ್ಸೆಪ್ಟ್ ಪೀಪಲ್ ಆ್ಯಸ್ ದೇ ಆರ್. ಆಮೇಲೆ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ ಇನ್ ಲೈಫ್. ಲೆಟ್ ದ ವಂಡರ್ಸ್ ಹ್ಯಾಪನ್. ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ನಾನು ಹೀರೋ ಆಗಿಬಿಡ್ತೀನಿ, ನಾನು ಇದು ತೊಗೊಂಡ್ಬಿಡ್ತೀನಿ, ನಾನು ಅದು ತೊಗೊಂಡ್ಬಿಡ್ತೀನಿ ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಅದು ಎಡವಟ್ಟಾದ್ರೂ ಅದು ದುಃಖಮಯವಾಗ್ಬಿಡುತ್ತೆ ಜೀವನ. ನೋ, ಕರ್ಮಣ್ಯವೋ ಅಧಿಕಾರಸ್ಥೆ. ನಿನ್ನ ಕೆಲಸ ನೀನು ಮಾಡ್ತಾ ಇರಪ್ಪ. ಆ್ಯಸ್ ಎ ಆ್ಯಕ್ಟರ್ ನೀನೇನು ಒಬ್ಬ ಆ್ಯಕ್ಟರ್, ನೀನೇನು ನಿನ್ನದು ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು. ನೀನು ವಿಲನ್ ಆದರೆ ನೀನು ನೋಡೋ ಲುಕ್ ಇರಬೇಕು. ಆವಾಗಲೇ ಹೇಳಿದೆ, ನಿಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಅಂದರೆ ಕೆಟ್ಟವನ ಒಳ್ಳೆಯವನ. ಒಳ್ಳೆಯವನಾದರೆ ಬನ್ನಿ ಮೇಡಮ್, ಏನು ಸಮಾಚಾರ, ಏನು ಮಾಡಲಿ. ಅದೇ ಕೆಟ್ಟವನು ವಿಲನಿಶ್ ಅದ ಅಂದರೆ ನೋಡೋ ಅವನು ಕರೆಯೋ ಅನ್ಬೋದು. ಲಿಟಲ್ ಚೇಂಜಸ್ ಅಷ್ಟು. ಸೊ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್. ಬಟ್ ನಿಮ್ಗೆ ಕಷ್ಟಪಡ್ತಾ ಇರಬೇಕು. ನಿಮ್ಗೆ ಮೋಟ್ರ್ ಬೈಕ್ ಓಡಿಸೋದು ಬರಬೇಕು. ಇನ್ಸ್ಪೆಕ್ಟ್ರು ಸರ್ ಬೈಕಲ್ಲಿ ಬರ್ತೀರಾ ಸರ್, ಬಂದು ಝಡಕ್ಕಂತ ಬ್ರೇಕ್ ಹಾಕ್ತೀರಾ ಅಂದ್ರೆ ಹಾಕಬೇಕು. ಅಲ್ಲೋಗಿ ತಟ್ಟಾಡಿಕೊಂಡು ಒತ್ತಾಡಿಕೊಂಡು ಅವಾಗ ಏನು ಮಾಡ್ಬಿಡ್ತಾರೋ, ಇಲ್ಲಿಂದ ಜೋರಾಗಿ ಬರೋ ತೋರಿಸಿ ಮುಂದ್ಲಿಂದ ನಿಧಾನಕ್ಕೆ ಬರುತ್ತೆ. ಇದಾಗ್ಬಿಡುತ್ತೆ. ಇಂಟರ್ಪ್ರಿಟೇಷನ್ ಚೇಂಜ್ ಆಗ್ಬಿಡುತ್ತೆ. ಆಮೇಲೆ ಡ್ಯಾನ್ಸ್ ಕಲ್ತಿರ್ಬೇಕು. ನೀವು ಬ್ರೇಕ್ ಡ್ಯಾನ್ಸ್ ಕಲ್ತಿರ್ಬೇಕು. ಭರತನಾಟ್ಯನೂ ಒಂದಷ್ಟು ಕಲ್ತಿರ್ಬೇಕು. ಯಾವತ್ತೋ ಒಂದು ದಿವಸ ಯಾರೋ ಸಾಗರ ಸಂಗಮನ ನೋಡ್ಬಿಟ್ಟು ಬಂದು ನೀನು ಒಂದು ಹೀರೋ, ಸೆಕೆಂಡ್ ಹೀರೋ, ನಿನಗೂ ಹೀರೋಗೆ ಭರತನಾಟ್ಯ ಕಾಂಪಿಟೇಷನ್ ಅಂದ್ಬಿಡ್ತಾರೆ. ಅವಾಗ ಎಲ್ಲಿ ಹೋಗ್ತೀರಾ ಭರತನಾಟ್ಯ ಕಲಿಯೋಕೆ? ನೀವು ಅವತ್ತಿನ ದಿವಸ ಕಲ್ತಿರ್ಬೇಕು. ಅವತ್ತಿನ ಕಲ್ತಿದ್ರೆ ನೀವು ಒಂದು ಸಾರಿ ಆ ಆ ಆ ಅಂತ ಒಂದು ಸ್ಟೆಪ್ ಚೆನ್ನಾಗಿ ಮಾಡಿಬಿಟ್ರೆ ಆ ಡ್ಯಾನ್ಸ್ ಮಾಸ್ಟರ್ ಖುಷಿಯಾಗಿ ಹೋಗ್ಬಿಡ್ತಾರೆ. ಹೀರೋಗಿನ ಜಾಸ್ತಿ ನಿಮ್ಮ ಹತ್ರ ಚೆನ್ನಾಗಿ ಮಾಡಿಸ್ತಾರೆ. ನೀವೆಲ್ಲ ನಾಗಿರ್ಬೋದು, ನೆಗೆಟಿವ್ ಇರ್ಬೋದು, ಚೆನ್ನಾಗಿ ಮಾಡಿಸ್ತಾರೆ. ಆಮೇಲೆ ಯಾರೋ ಒಂದು ಡ್ಯುಯೆಟ್ ಸಾಂಗ್, ನಂದು ಓ ಮಂದಾಕಿನಿ ಸಾಂಗು, ಅದರಲ್ಲಿ ಅವ್ರು ಡ್ಯಾನ್ಸ್ ಸ್ಟೆಪ್ ಕೊಟ್ಟಾಗ ನಾನು ಅದು ಸರ್ ಅದು ಅಂದರೆ ಓಡಾಡಿಸ್ಬಿಡ್ತಾರೆ. ಓ ಮಂದಾಕಿನಿ ಈ ನನ್ನ ಕಿನಿ ಡ್ಯಾನ್ಸ್ ಸ್ಟೆಪ್ಪೇ ಇರೋಲ್ಲ. ನಿಮಗೆ ಗೊತ್ತಿದ್ರೆ ಅಷ್ಟೋ ಎಷ್ಟು ಆ ತಾಳಜ್ಞಾನ ಇದ್ದು ಆ ಸ್ಟೆಪ್ಸು ಹಾಕೋದು ಮಾಡೋದನ್ನು ಗ್ರೇಸ್ಫುಲ್ಲಾಗಿ. ಯು ಡೋಂಟ್ ಹ್ಯಾವ್ ಟು ಬಿ ಮೈಕಲ್ ಜಾಕ್ಸನ್, ಆರ್ ಯು ಡೋಂಟ್ ಹ್ಯಾವ್ ಟು ಬಿ ರಿತಿಕ್ ರೋಷನ್, ಆರ್ ಯು ಡೋಂಟ್ ಹ್ಯಾವ್ ಟು ಬಿ ಎ ಗ್ರೇಟ್ ಡ್ಯಾನ್ಸರ್ ಪ್ರಭುದೇವ. ಮಾಡೋದನ್ನು ರಿಷಿ ಕಪೂರ್ ಇದೇ ಹೇಳ್ತಾ ಇದ್ದು, ಐ ಆಮ್ ನಾಟ್ ಎ ಗ್ರೇಟ್ ಡ್ಯಾನ್ಸರ್, ಬಟ್ ನಾನು ಮಾಡೋದನ್ನು ಗ್ರೇಸ್ಫುಲ್ಲಾಗಿ ಮಾಡ್ತೀನಿ. ನನಗೇನು ಗೊತ್ತೋ ನನ್ನ ಬಾಡಿಗೆ ಅಷ್ಟೇ. ಗಣೇಶ್ ಅವ್ರನ್ನ ಬಹಳ ಗ್ರೇಟ್ ಡ್ಯಾನ್ಸರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಏನು ಮಾಡ್ತಾರೋ ಅದನ್ನು ಅನುಭವಿಸಿ ಮಾಡ್ತಾರೆ. ಅವ್ರದ್ದೊಂದು ಚಮಕ್, ಅದೊಂದು ಚಮಕ್ಕಿದೆ. ಎಲ್ಲೋ ಕಡೆ ಎಲ್ಲೋ ನೋಡ್ತಾರೆ, ಏನೋ ಇದು ಮಾಡ್ತಾರೆ. ಸೊ ಪ್ಲೇ ಟು ಯುವರ್ ಬಟ್ ಎಲ್ಲೋ ಒಂದು ಕಡೆ ನನಗೆ ಇದರಲ್ಲಿ ಡ್ಯಾನ್ಸ್ ಮಾಡಬೇಕು, ಅವರು ಒಂದಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ,
ಅವರಿದ್ದದ ಹೈಟ್ಗೆ ಪರ್ಸನಾಲಿಟಿಗೆ ಗಿರೀಶ್ ಕಾರ್ನಾಡ್ ಅವರು ಭೈರವಿ ಅನ್ನೋ ಒಂದು ಪಿಕ್ಚರ್ ಮಾಡ್ತಾರೆ ದ್ವಾರಕೀಶ್ ಅವರು. ನಾನು ಒಂದು ಶಂಕರಾಭರಣಂ ಥರ ಸಾಗರ ಸಂಗಮ್ ಥರ ಒಂದು ಸಿನಿಮಾ ಮಾಡಬೇಕು ಕನ್ನಡದಲ್ಲಿ, ಶಾಸ್ತ್ರೀಯ ಇದು ಸೊಗಡಿರೋದು ಅಂತೇಳಿ, ಶಾಸ್ತ್ರೀಯ ಚೌಕಟ್ಟು ಸೊಗಡಿರುವಂಥದ್ದು ಮಾಡಬೇಕು ಅಂತ ಅವ್ರಿಗೆ ಒಂದು ಆಸೆ ಬರುತ್ತೆ. ಅದನ್ನು ನೋಡಿ ಮಾಡೋಣ. ಆವಾಗ ಗಿರೀಶ್ ಕಾರ್ನಾಡ್ರನ್ನ ಒಬ್ಬ ಗುರುಗಳಾಗಿ, ಡ್ಯಾನ್ಸ್ ಗುರುಗಳಾಗಿ, ಭರತನಾಟ್ಯ ಡ್ಯಾನ್ಸ್ ಗುರುಗಳಾಗಿ ಅವ್ರು ಸೆಲೆಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಹೇಳಿದಾಗ ಇನ್ನೆಷ್ಟು ದಿವಸ ಟೈಮ್ ಇದೆ ಅಂತ ಟೈಮ್ ತೊಗೊಂಡು ಅವರು ಒಬ್ಬ ಗುರುಗಳನ್ನ ಇಟ್ಕೊಂಡು ಆ ವಯಸ್ಸಿನಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿದ್ರಲ್ಲ, ದಟ್ ಈಸ್ ವೇರ್ ದೋಸ್ ಪೀಪಲ್ ಆರ್ ಗ್ರೇಟ್. ಅಡ್ಯಾಪ್ಟಬಿಲಿಟಿ. ಪಿಕ್ಚರು ಓಡ್ತೋ ಬಿಡ್ತೋ ಅದು ಬೇರೆ ವಿಷಯ, ಮಕ್ಕಳು ಓದ್ತಾರೋ ಬಿಡ್ತಾರೋ, ತಂದೆ ತಾಯಿ ಕರ್ತವ್ಯ ಒಂದು ಒಳ್ಳೆ ಸ್ಕೂಲು, ಒಂದು ಒಳ್ಳೆ ವಾತಾವರಣ, ಪೋಷಿಸೋದು, ಪೋಷಕರು ಪೋಷಿಸೋದು. ಆಮೇಲೆ ಅವನು ಏನಾಗ್ತಾನೋ ಬಿಡ್ತಾನೋ ಸೂತ್ರಧಾರ. ಕಮಿಂಗ್ ಬ್ಯಾಕ್ ಟು ಭಗವದ್ಗೀತೆ. ಸರ್, ನೀವೊಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರಿ, ಆ ತಿರುಳು ಹೇಳಿದ್ರಲ್ಲ, ಮೇಲೆ ಕುಂತವನೇ ಬೊಂಬೆ ಆಡಿಸೋದು. ಭಟ್ರು ಬರೋದಲ್ಲ.